ರಾಜಧಾನಿ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಸ್ತೆ ಅಪಘಾತದಲ್ಲಿ ಪ್ರತಿನಿತ್ಯ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಕೇವಲ 10 ತಿಂಗಳಲ್ಲಿ 715 ಸಾವಾಗಿದೆ ಅಪಘಾತದಿಂದಾಗಿ. ರಸ್ತೆ ಗುಂಡಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಹೋಗಿ ಸ್ಕಿಡ್ ಆಗಿ ಬಿದ್ದ ಯುವತಿಯ ಮೇಲೆ ಟಿಪ್ಪರ್ ಲಾರಿಯೊಂದು ಹರಿದ ಪರಿಣಾಮ ಆಕೆ ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ರಾಜಧಾನಿ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಯಾವಾಗ? ಮೂರು ವರ್ಷ ಆಯ್ತಣ್ಣ, ರೋಡೇ ರಿಪೇರಿ ಮಾಡ್ತಾ ಇಲ್ಲ. ನೋಡ್ಕೊಂಡು ಹೋಗ್ತಾರೆ ಬರ್ತಾರೆ. ಆದರೆ ಅಲ್ಲಿ ಮಳೆಗಾಲ ಬಂದರೆ ಅಲ್ಲಿ ಬಿದ್ದು ಸಾಯ್ತಾರೆ. ಅಲ್ಲಿ ನೋಡಿ ದಾರಿಗಳು. ರೋಡು ರೆಡಿಯಾಗಿ ಒಂದು 7-8 ವರ್ಷ ಆಯಿತು. ಬಂದು ರೋಡ್ನವ್ರು ಬಂದು ನೋಡ್ಕೊಂಡು ಹೋಗ್ತಾರೆ, ಮತ್ತು ಯಾರು BBMP ಬಂದು ಚೆಕ್ ಮಾಡಿ ಏನೂ ಮಾಡಿಲ್ಲ. ಬರ್ತಾರೆ, ಪ್ರಾಮಿಸ್ ಮಾಡ್ತಾರೆ, ಈ ಥರ ನಾವೇನೋ ಸರಿಪಡಿಸ್ತೀವಿ, ರಚಕಟ್ಟೆ ಸರಿ ಮಾಡಿಸ್ತೀವಿ ಅಂತ. ಇನ್ನೂ ಅದನ್ನೇನು ಒಂದು ಸರಿನೂ ಮಾಡಿಲ್ಲ. ಸಾರ್ವಜನಿಕರ ದ್ವಿಚಕ್ರ ವಾಹನಗಳಲ್ಲಿ ಓಡೋದೇ ಭಾಳ ತೊಂದರೆ ಆಗ್ತಿದೆ. ಮಾಧ್ಯಮಗಳು ಸಹ ತಾವು ನೋಡ್ತಾ ಇದ್ದೀರಾ, ಆ ಗುಂಡಿಗಳಲ್ಲಿ ಮಕ್ಕಳು ಬಿದ್ದು ಪ್ರಾಣವನ್ನು ಕಳ್ಕೊಂಡು ಹೋಗುವಂಥದ್ದು, ಕೊಚ್ಕೊಂಡು ಹೋಗಿ ಯಾವುದೋ ಕೆರೆಯಲ್ಲಿ ಅವರ ಮೃತದೇಹ ಸಿಗುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ BBMP ಕಟ್ಟಂಥ ತೆರಿಗೆ ಹಣ ಎಲ್ಲೋಗ್ತಿದೆ? ಪುಕ್ಕಟೆ ಭಾಗ್ಯಗಳು ಕೊಡೋದು ಬಿಟ್ಬಿಟ್ಟು ರಸ್ತೆಗಳು ಇದನ್ನು ಅಭಿವೃದ್ಧಿ ಮಾಡೋ ಕೆಲಸ ಅಂತ ಮಾಡಿ. ಸಿದ್ದರಾಮಯ್ಯ ಅಂತೂ ಮಾಡಿಲ್ಲ, ನೀವಾದರೂ ಮಾಡಿ. ನೀವು ಅವ್ರ ಥರನೇ ಅಂದರೆ ಯಾವುದೋ ವಿಡಿಯೋದಲ್ಲಿ ಭೇಟಿ ಕೊಟ್ಬಿಡಿ, ನಾನು ಸಿದ್ದರಾಮಯ್ಯ ಥರನೇ ನಾನು ಸರ್ಕಾರ ನಡೆಸೋದು ಅಂತ ಹೇಳ್ಬಿಟ್ಟು. ದ್ವಿಚಕ್ರ ವಾಹನದಲ್ಲಿ ಹೆಲ್ಮೆಟ್ ಧರಿಸದೆ ಹೋದರೆ CC ಕ್ಯಾಮ್ರಾಗಳಲ್ಲಿ ಫುಟೇಜ್ ಕಾಪಿಗಳನ್ನ ತೆಗೆದು ದಂಡವನ್ನು ವಿಧಿಸಿ ಅವ್ರ ಮನೆಗಳಿಗೆ ದಂಡ ಕಟ್ಟಿಸೋದು ಕೆಲಸ ಮಾಡಿದೆ. ಆದರೆ ಈ ರಸ್ತೆಗಳ ಈ ಥರ ಗುಂಡಿ ಬಿದ್ದಿದೆಯಲ್ಲ, ಸಾರ್ವಜನಿಕರು ಬಿದ್ದು ಕೈ ಕಾಲು ಮುರ್ಕೊಂಡು ಇದಕ್ಕೆ ಹೊಣೆಗಾರಿಕೆ ಯಾರು? ಮಳೆ ಬಂದರೆ ಅಲ್ಲಿ ಗುಂಡಿ ಇರೋದು ಕಾಣಿಸೋದಿಲ್ಲ. ಯಾಕೆ ಈ ಥರ ಮಾಡ್ತಾರೋ? ಹಿರಿಯರು ಆಗಿಬಿಟ್ಟು ದೊಡ್ಡವರು ರಾಜಕೀಯದಾಗ ಇದ್ದುಬಿಟ್ಟು ಈ ಥರ ಮಾಡಿದ್ರೆ ಅನಾಹುತಗಳು ಜಾಸ್ತಿ ನಡೀತಾವೆ. ಅಥವಾ ಬಂದವ್ರು ಬಂದಂಗೆ ರಾತ್ರಿ ಹೊತ್ತು ಬಿದ್ದೋದ್ರೆ ಅವ್ರ ಜೀವನ ಹೆಂಗೆ? ಅವ್ರ ಹೆಂಡತಿ ಮಕ್ಕಳು ಜೀವನ ಹೆಂಗೆ? ರಾಜಕೀಯ ವ್ಯಕ್ತಿಗಳನ್ನೇ ಈ ಕಡೆ ರೋಡಿಗೆ ಬರೋಕ್ಕಾಗಲ್ಲ, ಯಾಕಂದರೆ ಈ ಥರ ರೋಡ್ ಐತೆ. ಅವ್ರು ಬರೋ ಟೈಮಲ್ಲಿ ಸ್ವಲ್ಪ ಮಣ್ಣು ಮುಚ್ಚಿಬಿಡ್ತಾರೆ, ಕಲ್ಗಿಲ್ ಹಾಕಿ, ಆಮೇಲೆ ತಿರ್ಗಿ ಹೋಗಿಬಿಡ್ತಾರೆ. ಮತ್ತು ಅದೇ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಇದೆಲ್ಲ ರೆಡಿ ಮಾಡಿಸಿ, ಇಲ್ಲಾಂದರೆ ಪಬ್ಲಿಕ್ಕೆಲ್ಲ ಸೇರಿನೇ ಅಡ್ಡ ಆಗಿಬಿಟ್ಟು ರೋಡೇ ನಿಲ್ಲಿಸ್ಬೇಕಾಗತ್ತೆ. ಆ ಥರ ಆಗುತ್ತೆ ವಿಷಯ ಇದು. ಅಲ್ಲಿ ದಿನಕ್ಕೊಬ್ಬರು ಇಬ್ಬರಾದ್ರು ರೋಡಲ್ಲಿ ಬಿದ್ದು ಗಾಯ ಮಾಡಿಕೊಂಡು ಹಾಸ್ಪಿಟ್ಲ್ಗೆ ಹೋಗೋಂಥ ಪಕ್ಕ. ಏನಾದರೂ ಈ ಸರ್ಕಾರಕ್ಕೆ ಏನಾದರೂ ಒಂದು ಇದ್ದಿದ್ರೆ ಒಂಚೂರಾದರೂ ರೋಡು ಇವಾಗ MLA ಬಂದಿದ್ರು, ನೀನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ, ಏನೇ ಮಾಡಬೇಕು ಅನ್ನೋದಿಲ್ಲ. ನೋಡ್ಕೊಂಡು ಹೋಗ್ತಾರೆ, ಬರ್ತಾರೆ ಅಷ್ಟೇ. ಯಾವುದೇ ರೀತಿ ಏನೂ ಮಾಡ್ತಾ ಇಲ್ಲಿದೆ. ಇದೇ ರೀತಿ ಬಿಟ್ಟರೆ ತುಂಬ ತೊಂದರೆ ಆಗುತ್ತೆ. ನೆಕ್ಸ್ಟು ಏನಾದರೂ ನೀವು ಓಟ್ ಕೇಳಕ್ಕೆ ಏನಾದರೂ ಈ ಕಡೆ ಬಂದರೆ ಯಾರೂ ನಿಮ್ಮನ್ನು ಮುಖ ಎತ್ಕೊಂಡು ನೋಡೋಲ್ಲ.